ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಇನ್ನೇನು 4-5 ದಿವಸದಲ್ಲಿ ಅಥವಾ ಅಟ್ಲೀಸ್ಟ್ ಒಂದು ವೀಕಲ್ಲಿ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ KE ಅವರ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನಮಗೆ ಬೇಕಾದಂಥ ಒಂದು ಒಳ್ಳೆಯ ಕಾಲೇಜ್ ಸಿಗ್ತದ ಮತ್ತು ಅದರಲ್ಲಿ ಅಡ್ಮಿಷನ್ ಮುಗಿಸ್ಕೊಂಡು ಬಿಟ್ರೆ ನಮ್ಮ ಟೆನ್ಷನ್ ಎಲ್ಲ ಮುಗಿದು ಹೋಗ್ಬಿಡ್ತದ ಅಂತ ಹೇಳಿ ಯಾರ್ಯಾರು ಕಾಯ್ತಾ ಇದ್ರು ಅಂಥವರೆಲ್ಲರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಮಧ್ಯಪ್ರದೇಶ್ ಹೈಕೋರ್ಟ್ ಕಡೆಯಿಂದ ಬಂದಿರೋದೇನಂತಂದ್ರೆ, ಸೊ ಮಧ್ಯಪ್ರದೇಶ್ ಹೈಕೋರ್ಟ್ ಅವರು, ನಿಮಗೆಲ್ಲ ಗೊತ್ತೇ ಇದೆ ಕತೆ ಏನಾಗಿತ್ತು ಅಂತ ಹೇಳಿ ಅಲ್ವಾ. ಸೊ ಇಂದೋರ್ ಮತ್ತೆ ಉಜ್ಜೈನ್ ಸೆಂಟರ್ಗಳಲ್ಲಿ ಎಕ್ಸಾಮಿನೇಷನ್ ಬರೆಯುವಂತ ಸಂದರ್ಭದಲ್ಲಿ ಕರೆಂಟ್ ಹೋಗ್ಬಿಟ್ಟು ಪವರ್ ಔಟೇಜ್ ಆಗ್ಬಿಟ್ಟು ಸೊ ಅಂತಹ ವಿದ್ಯಾರ್ಥಿಗಳಿಗೆ ಏನು ಎಕ್ಸಾಮಿನೇಷನ್ ಬರೆಯುವಾಗ ತೊಂದರೆ ಆಗಿತ್ತು, ಅಂತಹ ವಿದ್ಯಾರ್ಥಿಗಳು ಕೋರ್ಟಿಗೆ ಒಂದು ಪಿಟಿಷನ್ ಅನ್ನು ಹಾಕಿದ್ರು, ಕೋರ್ಟಿಗೆ ಅಪೀಲ್ ಮಾಡಿದ್ರು. ನಮಗೆ ಎಕ್ಸಾಮಿನೇಷನ್ಗೆ ಪ್ರಾಬ್ಲಮ್ ಆಗಿದೆ, ಒಂದು ನಮಗೆ ರೀಟೆಸ್ಟ್ ಅನ್ನು ಮಾಡಬೇಕು ಅಂತ ಹೇಳಿ. ಸೊ ಈಗ ಮಧ್ಯಪ್ರದೇಶ್ ಹೈಕೋರ್ಟ್ ಬಹಳ ದಿನಗಳ ಒಂದು ನಂತರ, ಅಂದ್ರೆ ಪದೇ ಪದೇ ಈ ಒಂದು ಫೈನಲ್ ವರ್ಡಿಕ್ಟ್ ಅನ್ನ ಮುಂದೆ ಹಾಕ್ತಾ ಬಂದು ಇವತ್ತು ಒಂದು ವರ್ಡಿಕ್ಟ್ ಬಂದಿರುವಂತದ್ದು. ಮಧ್ಯಪ್ರದೇಶ ಹೈಕೋರ್ಟ್ ಅವರು ಹೇಳಿರೋದೇನಂತಂದ್ರೆ, ಸೊ ಯಾರ್ಯಾರು ಪಿಟಿಷನರ್ ಇದ್ದಾರೆ ಬಿಫೋರ್ ಜುಲೈ 3 ಏನು ನಮ್ಮ ಆಲ್ ಇಂಡಿಯಾ NTA ನೀಟ್ ಎಕ್ಸಾಮಿನೇಷನ್ ಇನ ಕೀ ಆನ್ಸರ್ ರಿಲೀಸ್ ಆಗಿತ್ತು, ಅದಕ್ಕಿಂತ ಮುಂಚೆ ಯಾರ್ಯಾರು ಕೋರ್ಟಿಗೆ ಪಿಟಿಷನ್ ಅನ್ನು ಹಾಕಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ರೀಟೆಸ್ಟ್ ಅನ್ನ ಮಾಡಬೇಕು. ಸೊ ಇದಕ್ಕೆ ಬಹಳಷ್ಟು ಟೆಸ್ಟ್ಗಳನ್ನು ಮಾಡಿದ್ದಾರೆ, CCTVಗಳನ್ನು ತರಿಸ್ಕೊಂಡಿದ್ದಾರೆ. ಮಧ್ಯಪ್ರದೇಶ ಹೈಕೋರ್ಟ್ದವರು ಎಲ್ಲ ಒಂದು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಫೈನಲ್ ಆಗಿ ಆ ಒಂದು ಕೋರ್ಟ್ ರೂಮಲ್ಲಿ ಕರೆಂಟ್ ಎಲ್ಲ ಪೂರ್ತಿಯಾಗಿ ತೆಗೆದುಬಿಟ್ಟು, ಕರೆಂಟ್ ತೆಗೆದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆಗ್ತದ ಅನ್ನೋದರ ಒಂದು ಲೈವ್ ಆಗಿ ಅದನ್ನು ಅನುಭವಿಸಿಕೊಂಡು ಈ ಕೋರ್ಟ್ ಆರ್ಡರ್ ಮಾಡಿರೋದೇನಂತಂದ್ರೆ, ರೀನೀಟ್ ಆಗುತ್ತೆ. ಯಾರಿಗೆ, ಯಾವ ವಿದ್ಯಾರ್ಥಿಗಳು ಇಂದೋರ್ ಮತ್ತು ಉಜ್ಜೈನ್ ಸೆಂಟರ್ಗಳಲ್ಲಿ ಈ ರೀತಿ ಅಫೆಕ್ಟ್ ಆಗಿದೆ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ರೀಟೆಸ್ಟ್ ಆಗ್ತದೆ. ಅಂದ್ರೆ ಮೇ ಬಿ 75 to 80 ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅವರಿಗೆ ರೀಟೆಸ್ಟ್ ಆಗ್ತದೆ. ಸೊ ರೀಟೆಸ್ಟ್ ಅಂದ್ರೆ ಈಗ ಸಪರೇಟ್ ಆಗಿ ಅವರಿಗೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಬೇಕು, ಅವರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು, ಅವರಿಗೆ ರಿಸಲ್ಟ್ ಬರಬೇಕು. ಅವರಿಗೆ ರಿಸಲ್ಟ್ ಬಂದ ಮೇಲೆ ಅವರ ರಿಸಲ್ಟಿನ ಆಧಾರದ ಮೇಲೆ ಬೇರೆಯವರ ರಿಸಲ್ಟ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಮೇ ಬಿ KE ಅವರ ಹಾಗೇನೆ ಸ್ಪಾಟ್ ರ್ಯಾಂಕ್ ಕೊಡಬಹುದು ಅಥವಾ ಪ್ರತಿಯೊಬ್ಬರ ರಿಸಲ್ಟ್ ಶೀಟ್ ಅನ್ನೇ ಚೇಂಜ್ ಮಾಡಬಹುದು, ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಟ್ ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅನ್ನು ಅವ್ರು ಹೇಳಿರುವಂತದ್ದು, ಅಂಡ್ ಇಟ್ ಇಸ್ ಆಬ್ವಿಯಸ್ ಆಲ್ಸೋ, ಹೌದಾ. ಕೌನ್ಸಿಲಿಂಗ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ದ ರಿಸಲ್ಟ್ ಆಫ್ ದ ರೀಟೆಸ್ಟ್ ದ ಕೋರ್ಟ್ ಫರ್ದರ್ ಕ್ಲಾರಿಫೈಡ್, ರೈಟ್. ಸೊ ಕೋರ್ಟಿನವರು ಏನು ಆರ್ಡರ್ನ ಕೊಟ್ಟಿದ್ದಾರೆ ಅದರ ಒಂದು ಆರ್ಡರ್ ಕಾಪಿಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ನೋಡಿ, ಇದು ಒಂದು 19 ಪೇಜಿನ ಒಂದು ಆರ್ಡರ್ ಕಾಪಿ. ಇದರಲ್ಲಿ ನಾನು ಓನ್ಲಿ 42nd and 43rd ಪಾಯಿಂಟ್ ಅನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇರುವಂತದ್ದು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಕಾರ್ಡಿಂಗ್ಲಿ ದ ಪಿಟಿಷನ್ ಸ್ಟ್ಯಾಂಡ್ಸ್ ಅಲೋಡ್ ಅಂಡ್ ಇಟ್ ಇಸ್ ಡೈರೆಕ್ಟೆಡ್ ಟು ದ ರೆಸ್ಪಾಂಡೆಂಟ್ ನಂಬರ್ 1 ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಟು ಕಂಡಕ್ಟ್ ಎಕ್ಸಾಮಿನೇಷನ್ ಆಸ್ ಎಕ್ಸ್ಪೆಡಿಷನ್ಲಿ ಆಸ್ ಪಾಸಿಬಲ್ ಅಂಡ್ ಡಿಕ್ಲೇರ್ ದ ರಿಸಲ್ಟ್. ಸೊ ಅಂದ್ರೆ ಎಕ್ಸಾಮಿನೇಷನ್ ಅನ್ನ ರೀಟೆಸ್ಟ್ ಅನ್ನ NTA ಕಂಡಕ್ಟ್ ಮಾಡಲೇಬೇಕು, ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು. ಸೊ ಇಟ್ ಈಸ್ ಮೇಡ್ ಕ್ಲಿಯರ್ ದಟ್ ಪಿಟಿಷನರ್ಸ್ ರ್ಯಾಂಕ್ ಬೇಸ್ಡ್ ಓನ್ಲಿ ಆನ್ ದ ರೀಟೆಸ್ಟ್ ಶಾಲ್ ಬಿ ಕನ್ಸಿಡರ್ಡ್. ಅಂದ್ರೆ ಯಾರ್ಯಾರು ಎಕ್ಸಾಮಿನೇಷನ್ ಬರೀತಾರೆ ಅವರ ಹಿಂದಿನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ, ರೀಟೆಸ್ಟ್ ಅಲ್ಲಿ ಏನು ಬರ್ತೋ ಅದನ್ನ ಕನ್ಸಿಡರ್ ಮಾಡಬೇಕು. ಆ ಒಂದು ಕಾರಣಕ್ಕೆ ರೀಟೆಸ್ಟ್ ಆದ ಮೇಲೇನೆ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ, ಅಂದ್ರೆ ನಿಮ್ಮೆಲ್ಲರಿಗೂ ಕೌನ್ಸಿಲಿಂಗ್ ನಡೆಯುವಂಥದ್ದು ಅನ್ನೋದು ಗೊತ್ತಿರಲಿ. ಸೊ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಏನ್ ಹೇಳಿದಾರೆ ಅಂತಂದ್ರೆ, ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಪಿಟಿಷನರ್ ಬಿಫೋರ್ 3rd of June 2025, ಅಂದ್ರೆ June 3ಗಿಂತ ಮುಂಚೆ ಯಾರ್ಯಾರು ಪಿಟಿಷನ್ ಅನ್ನ ಹಾಕಿದ್ದಾರೆ ಅಂಥವರಿಗೆ ಮಾತ್ರ ರೀಟೆಸ್ಟ್ ಮಾಡಬೇಕಾಗಿರೋದು. ನೀವು ಹೇಳ್ಬೋದು, ಹಾಗಾದ್ರೆ ಅಂತಹ ಸೆಂಟರ್ಗಳು 70 ಜನ ಇದ್ರಾ? ಇಲ್ವಾ? ಇಲ್ಲ, ಬೇಕಾದಷ್ಟು ಜನ ಇದ್ರು. ಬಟ್ ಅದರಲ್ಲಿ ಇಷ್ಟು ಜನ ಮಾತ್ರ ಕೋರ್ಟಿಗೆ ಅಪೀಲ್ ಮಾಡಿರುವಂತದ್ದು. ಅಂದ್ರೆ ಮೀನಿಂಗ್ ಏನಂತಂದ್ರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಇವರು ಆರ್ಡರ್ಲಿ ಹೇಳಿರುವುದೇನಂತಂದ್ರೆ, ಯಾವ ವಿದ್ಯಾರ್ಥಿಗಳು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ರಿಯಲ್ ಆಗಿ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಕೋರ್ಟಿನ ಕದವನ್ನ ತಟ್ಟಿದ್ದಾರೆ, ಅಂಥವರಿಗೆ ನಾವು ರೀಟೆಸ್ಟ್ ಮಾಡೋದಕ್ಕೆ ಅಲೋ ಮಾಡಿದೀವಿ. ಯಾರ್ಯಾರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಒಳ್ಳೆ ಮಾರ್ಕ್ಸ್ ಬರಬಹುದು ಅಥವಾ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ನೋಡೋಣ ಅಂತ ಯಾವ ವಿದ್ಯಾರ್ಥಿಯನ್ನು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಅಂದ್ರೆ as they apparently took a chance by not filling the petition in time and waited for the declaration of result, and if they were really concerned about their performance due to power outrage, they were required to file their petitions prior to release of provisional answer key. ಅಂದ್ರೆ ಬೇರೆಯವರಿಗೂ ಅನ್ಯಾಯ ಆಗಿರಬಹುದು ಈ ಕರೆಂಟ್ ಹೋಗಿರೋದ್ರಿಂದ, ಆದರೆ ಅಂತಹ ವಿದ್ಯಾರ್ಥಿಗಳು ತಮ್ಮ ಪರ್ಫಾರ್ಮೆನ್ಸ್
ಪವರ್ ಔಟ್ರೇಜ್ ಇಂದ ಆಗಿಲ್ಲ ಅನ್ನೋದು ತಿಳ್ಕೊಂಡಿರ್ಬೋದು, ಅಥವಾ ಸೊ ಅಂದ್ರೆ ಜುಲೈ 3 ಕೀ ಆನ್ಸರ್ ಬರೋ ತನಕ ಕೀ ಆನ್ಸರ್ ನೋಡಿದ ಮೇಲೆ ಕಡಿಮೆ ಮಾರ್ಕ್ಸ್ ಬಂದದ ಅಂದ್ರೆ ಮಾತ್ರ ಪಿಟಿಷನ್ ಹೋಗ್ಬೇಕು, ಹೀಗೆ ಥಿಂಕ್ ಮಾಡಿದವರಿಗೆ ಅಲೋ ಮಾಡಿಲ್ಲ. ಯಾರು ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಮೊದಲೇ ಬಂದು ಕೋರ್ಟಿನ ಕದವನ್ನ ತಟ್ಟಿದ್ದಾರೆ ಅಂತವರಿಗೆ ರೀಟೆಸ್ಟ್ ಅಲೋ ಮಾಡಿದ್ದಾರೆ. ಅದ್ರ ಜೊತೆಗೆ ಹೇಳಿರೋದೇನಂತಂದ್ರೆ, ಸಿನ್ಸ್ ದ ಟೆಂಟೇಟಿವ್ ಕೌನ್ಸಿಲಿಂಗ್ ಡೇಟ್ ವಾಸ್ 1/7/2025, ಮೇ ಬಿ ನಾಳೆ ನಿಮಗೆ MCC ಅವರ ಕಡೆಯಿಂದ ನೋಟಿಫಿಕೇಶನ್ ಬರುವಂತಹ ಸಾಧ್ಯತೆಗಳಿತ್ತು. ಆದರೆ ಇಟ್ ಈಸ್ ಡೈರೆಕ್ಟೆಡ್ ದಟ್ ಕೌನ್ಸಿಲಿಂಗ್ ಶಾಲ್ ಬಿ ಸಬ್ಜೆಕ್ಟೆಡ್ ಟು ದ ಫೈನಲ್ ರಿಸಲ್ಟ್ ಆಫ್ ದ ಪಿಟಿಷನರ್ಸ್. ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರೋದೇನಂತಂದ್ರೆ, ಈಗ ಕೌನ್ಸಿಲಿಂಗ್ ಯಾರಿಗೆ ಅಂದ್ರೆ ಕೌನ್ಸಿಲಿಂಗ್ ಅನ್ನು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಈ ಪಿಟಿಷನರ ಫೈನಲ್ ರಿಸಲ್ಟ್, ರೀಟೆಸ್ಟಿನ ಫೈನಲ್ ರಿಸಲ್ಟ್ ಬಂದ ಮೇಲೆ ಮಾತ್ರ ಕೌನ್ಸಿಲಿಂಗಿಗೆ ನೀವು ಸ್ಟಾರ್ಟ್ ಮಾಡಬಹುದು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು. ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ದಾರೆ, it is made clear that those persons who have filed the petition after declaration of provisional answer key, that is 3rd June, shall not be entitled to get the benefit of this order. ಅಂದ್ರೆ ನನಗೆ ಅನ್ಸೋ ಪ್ರಕಾರ ಈ ಒಂದು ಆರ್ಡರ್ ನ ಬೆನಿಫಿಟ್ ಏನಿದೆ ಅದು ಅರೌಂಡ್ ಒಂದು 75 ಸ್ಟೂಡೆಂಟ್ಗಳಿಗೆ ಬರುವಂತದ್ದು, 75 ಸ್ಟೂಡೆಂಟ್ಸ್ಗಳಿಗೆ ಬರುವಂತದ್ದು. ಇದರ ಜೊತೆಗೆ ಸೊ ಈ ಒಂದು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಮೇ ಬಿ ಆಲ್ ಯುವರ್ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಚೇಂಜ್. ನಿಮ್ಮ ಎಲ್ಲರ ರಿಸಲ್ಟ್ ಶೀಟ್ಗಳು ಕೂಡ ಚೇಂಜ್ ಆಗಬಹುದು. ಓಕೆ, ಆಗ್ಲಿಲ್ಲ ಅಂದ್ರೆ ಕೆ ಅವ್ರ ಹಾಗೆ ಸ್ಪಾಟ್ ರ್ಯಾಂಕ್ ಕೊಡ್ಬೇಕಷ್ಟೇ. ಬಟ್ ಅಲ್ಲಿ ಸ್ಪಾಟ್ ರ್ಯಾಂಕ್ ಅನ್ನೋ ಸಿಸ್ಟಮ್ ಇಲ್ಲ, ಆ ಕಾರಣಕ್ಕೆ ಚೇಂಜ್ ಆಗಬಹುದು. ಬಟ್ ಚೇಂಜ್ ಆದ್ರೂ ಕೂಡ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳೇನಿದ್ದಾರೆ, ಅಂದ್ರೆ ಕರ್ನಾಟಕದವರೇನಿದ್ದಾರೆ, ಸೊ ನೀವು ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳುವಂಥದ್ದಾಗ್ಲಿ ಚಿಂತೆ ಪಡುವಂಥದ್ದಾಗ್ಲಿ ಇಲ್ಲ. ಓವರ್ ಆಲ್ ಇಂಡಿಯಾ ಕೋಟಾದಲ್ಲಿ ಚೇಂಜ್ ಆಗ್ಬೋದು, ಬಟ್ ಕರ್ನಾಟಕ 85% ಕೋಟಾದಲ್ಲಿ ನೀವು ಯಾವುದೇ ರೀತಿ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಆಗಿರುವುದು ಇಂದೋರ್ ಮತ್ತೆ ಉಜ್ಜಯಿನ್ ಸೆಂಟರ್ಗಳಿಂದ ಮಾತ್ರ. ಅಂದ್ರೆ ಮಧ್ಯಪ್ರದೇಶದ ವಿದ್ಯಾರ್ಥಿಗಳಿಗೆ ಅದು ಅಫೆಕ್ಟ್ ಆಗ್ತದೆ ಹೊರತು ಆ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ನಮ್ಮ ಜೊತೆ 85% ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ ನಮ್ದು ಒಂದೊಮ್ಮೆ ಸ್ವಲ್ಪ ರ್ಯಾಂಕ್ ಹೆಚ್ಚು ಕಡಿಮೆ ಆದ್ರೂ ನಾವೇನು ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ. ಮೊದಲು ನಾವು ಯಾವ ಒಂದು ಸ್ಟ್ಯಾಂಡಿಂಗ್ ದಲ್ಲಿ ಇದ್ವಿ, ಈಗಲೂ ಕೂಡ ನಾವು ಅದೇ ಸ್ಟ್ಯಾಂಡಿಂಗ್ ಅಲ್ಲೇ ಇರ್ತೀವಿ. ಯಾಕಂತಂದ್ರೆ ಈ ಪವರ್ ಔಟ್ರೇಜ್ ಅನ್ನೋದು ನಮಗೆ ಇಫೆಕ್ಟ್ ಮಾಡೋದಿಲ್ಲ, ಆದರೆ ಡಿಲೇ ಅನ್ನೋದೇನಿದೆ ಅದು ನಮಗೆ ಇಫೆಕ್ಟ್ ಆಗ್ತದೆ. ಅಂದ್ರೆ ಈಗೇನು ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗ್ಬೇಕಿತ್ತು MCC, ಅದಾದ್ಮೇಲೆ ಅಟ್ಲೀಸ್ಟ್ ಒಂದು 10 to 12 ಡೇಸ್ ಅಲ್ಲಿ KE ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೇಕಿತ್ತು. ಅದರಲ್ಲೂ KE ಅಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಇವೆಲ್ಲವನ್ನ ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಅನ್ನು KE ಅವ್ರು ಮಾಡ್ತಾ ಇರೋದಕ್ಕೆ ಈಗ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಕೂಡ ಲೇಟ್ ಆಗ್ತದೆ. ಇಂಜಿನಿಯರಿಂಗ್ ಲೇಟ್ ಆಗ್ತದೆ ಯಾಕಂತಂದ್ರೆ MBBS ಅಂದ್ರೆ ನೀಟ್ದೇನು ಕೌನ್ಸಿಲಿಂಗ್ ಇದೆ ಅದು ಲೇಟ್ ಆಗ್ತದೆ, ನೀಟ್ ಕೌನ್ಸಿಲಿಂಗ್ ಲೇಟ್ ಆಗ್ತದೆ. ಸೊ ಇದು ಎರಡು ಚೇಂಜ್ ಆದಾಗ ಈ ವರ್ಷ ಕಾಮೆಡ್ ಕೆದವರಿಗೆ KCET ಆದ್ಮೇಲೆ ಮಾಡಿ ಅಂತ ಹೇಳಿರೋದಕ್ಕೆ ಕಾಮೆಡ್ ಕೆ ಕೌನ್ಸಿಲಿಂಗ್ ಕೂಡ ಲೇಟ್ ಆಗ್ತದೆ. ಸೊ ಇವೆಲ್ಲವೂ ಕೂಡ ಲೇಟ್ ಆಗ್ತಾ ಹೋಗ್ತದೆ, ಡಿಲೇ ಆಗ್ತಾ ಹೋಗ್ತದೆ. ಇದ್ರ ಬಗ್ಗೆ KE ಅವರಿಗೆ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ನೋಡ್ಬೇಕು. ಈಗ ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಅನ್ನ ಬಿಟ್ಟು ಓನ್ಲಿ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ದೇ ಹ್ಯಾವ್ ಟು ಸ್ಟಾರ್ಟ್ ಸೈಮಲ್ಟೇನಿಯಸ್ಲಿ ಓನ್ಲಿ. ಸೊ ಅದಕ್ಕಾಗಿ ನೀಟ್ ಸೈಮಲ್ಟೇನಿಯಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ರೆ ನೀಟ್ದು ರಿಸಲ್ಟ್ ಈಗ ರೀಟೆಸ್ಟ್ ಆಗಿ ರಿಸಲ್ಟ್ ಬರಬೇಕು. ಅದರಲ್ಲೂ ರೀಟೆಸ್ಟ್ ಏನು ಈಗ ನಾಳೆನೆ ತಗೊಳ್ಳಿಕ್ ಬರೋದಿಲ್ಲ, 75 ವಿದ್ಯಾರ್ಥಿಗಳಿಗೆ ಈಗ ನಾಳೆನೆ ತಗೊಳಕ್ ಬರೋದಿಲ್ಲ. ಸೊ ಅವರಿಗೆ ಒಂದು ಶೆಡ್ಯೂಲ್ ಕೊಡಬೇಕು, ಎಕ್ಸಾಮ್ ಮಾಡಬೇಕು, ರಿಸಲ್ಟ್ ಬರಬೇಕು. ಸೊ ಅದೆಲ್ಲ ಪ್ರೊಸೀಜರ್ ಆಗಬೇಕು ಅಂದ್ರೆ ನನ್ನ ಒಂದು ಅಂದಾಜಿನ ಪ್ರಕಾರ ಮಿನಿಮಮ್ 20 to 25 ಡೇಸ್ 25 ಡೇಸ್ ನೀವೇನಾದ್ರೂ ಎಲ್ಲಾದ್ರೂ ಹೊರ ದೇಶಗಳಿಗೆ, ಹೊರ ರಾಜ್ಯಗಳಿಗೆ ಪ್ರವಾಸವನ್ನು ಮಾಡಿಕೊಂಡು ಬರೋದಿದ್ರೆ ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ಬಿಡಿ. ಓಕೆ, ಸೊ ನೀವು ಟ್ರಿಪ್ ಹೋಗಿ ಬರೋದಿದ್ರು ಹೋಗಿ ಬರ್ಬೋದು. ಇನ್ನು 20 ರಿಂದ 25 ದಿನ ಅಂತೂ MCC ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ನನಗಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈ ವಿದ್ಯಾರ್ಥಿಗಳಿಗೆ ಬಿಟ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಸೊ ಈ ವಿದ್ಯಾರ್ಥಿಗಳು ಮತ್ತೆ ಕೋರ್ಟಿಗೆ ಹೋಗ್ತಾರೆ, ಸ್ಟೇ ಆರ್ಡರ್ ತರ್ತಾರೆ. ಆ ಕಾರಣಕ್ಕೆ MCC ಕೌನ್ಸಿಲಿಂಗ್ ಸದ್ಯದ ಮಟ್ಟಿಗೆ ಸ್ಟಾರ್ಟ್ ಆಗುವಂಗೆ ಕಾಣೋದಿಲ್ಲ. ಮಿನಿಮಮ್ 20 to 25 ಡೇಸ್ ಬೇಕಾಗಬಹುದು, ಅಲ್ಲಿಯ ತನಕ ವೇಟ್ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಟ್ ಇಟ್ ಇಸ್ ಅ ಬ್ಯಾಡ್ ನ್ಯೂಸ್ ಫಾರ್ ದೋಸ್ ಹೂ ಆರ್ ರಿಯಲಿ ವೇಟಿಂಗ್ ಫಾರ್ ದ ಕೌನ್ಸಿಲಿಂಗ್. ಅಂದ್ರೆ ಏನಾಗ್ಬಿಡ್ತಿತ್ತು, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ತಮಗೊಂದು ಸೀಟ್ ಸಿಕ್ಕು, ಒಂದು ಕನ್ಫರ್ಮ್ ಆಗಿ ಯಾವ್ದಾದ್ರು ಸೀಟ್ ಸಿಕ್ಲಿ, ಒಟ್ಟಿನಲ್ಲಿ ಮೆರಿಟ್ ತಕ್ಕಾಗಿ ಒಂದು ಒಳ್ಳೆ ಸೀಟ್ ಸಿಕ್ಕು, ಆ ಸೀಟ್ ಕನ್ಫರ್ಮ್ ಆಗಿ ಆ ಟೆನ್ಷನ್ ಎಲ್ಲ ಕಳ್ಕೊಂಡ್ ಬಿಡೋದಕ್ಕಾಗ್ತಿತ್ತು.
ಆದರೆ ಈಗ ಸೊ ನೀವು ಇನ್ನೂ ಆ ಒಂದು ಟೆನ್ಷನ್ನಲ್ಲಿ ಸಿಗ್ಬೋದಾ, ಎಲ್ಲಿ ಸಿಗ್ಬೋದು, ಈ ಒಂದು ಕ್ಯೂರಿಯಾಸಿಟಿಯಲ್ಲಿ ಇನ್ನೂ 25 ದಿವಸ ಕಳೆಯೋ ಹಾಗೆ ಆದರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಅಪ್ಡೇಟ್ ಅಬೌಟ್ ಮಧ್ಯಪ್ರದೇಶ್ ಹೈಕೋರ್ಟ್ ಆರ್ಡರ್. ಕ್ಲಿಯರ್ ಆಗಿ ಹೇಳಿರೋದು, ಆ 75 ಜನ ವಿದ್ಯಾರ್ಥಿಗಳಿಗೆ ರೀಟೆಸ್ಟ್ ಮಾಡಲೇಬೇಕು ಎನ್ ಟಿ ಎದವರು ಅಂತ ಹೇಳಿ. ಈಗ ಎನ್ ಟಿ ಎದವ್ರ ಕಡೆಯಿಂದ ಏನು ರಿಪ್ಲೈ ಬರ್ತದೆ ಅನ್ನೋದನ್ನು ಕಾದು ನೋಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.